ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಏನು ಕಾವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಸಮರ್ಥ ಶಾಮನೂರವರು ಎಲ್ಲಿ SPS ನಗರ ಸೇರಿದಂತೆ ಬಹುತೇಕವಾಗಿ ಏನು ದಾವಣಗೆರೆಯ ಒಂದು ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನೆಲೆ ನಮ್ಮ ಜೊತೆಗೆ ಏನು ಸಮರ್ಥ ಶಾಮನೂರು ಇದ್ದಾರೆ, ಯಾವ ರೀತಿ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ? ಭಾಳ ಚೆನ್ನಾಗ್ರಿ. ನೀವೇ ನಮ್ಮ ಜೊತೆ ಒಂದೆರಡು ಲೋಣಿ ಅಡ್ಡಾಡಿರ. ನೀವು ಚೂರು ಕ್ಯಾಮ್ರಾ ನಮ್ಮನ್ನಷ್ಟೇ ಅಲ್ಲ, ಚೂರು ಕ್ಯಾಮ್ರಾ ಸುತ್ತಿಸ್ರಿ, ಎಲ್ಲರೂ ಕಾಣ್ತಾರೆ ನಿಮಗೆ. ನಾವು ಬಂದಾಗ ಎಲ್ಲರೂ ಹೊರಗೆ ಬರ್ತಿದ್ದಾರೆ, ಅವ್ರ ಬೇಡಿಕೆಗಳು ಮುಂದಿಡ್ತಿದ್ದಾರೆ, ಆಮೇಲೆ ಕೆಲಸಗಳು ಆಗ್ತವೆ ಅಂತ ವಿಶ್ವಾಸ ಐತ್ರಿ. ಒಟ್ಟಾರೆಯಾಗಿ ಭಾಳ ಜನ ಏನು ನಿಮ್ಮ ಪಕ್ಷದವರೇ ಭಾಳ ಜನ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಏನು ಕ್ಯಾಲ್ಕುಲೇಷನ್ ಅದಿದೆ? ಇದು ಪ್ರತಿ ಎಲೆಕ್ಷನ್ ನೀವು ನೋಡಿರ, ಎಲ್ಲರಿಗೂ ಗೊತ್ತು ಯಾರ್ದು ಏನು ಕ್ಯಾಲ್ಕುಲೇಷನ್ ಇರ್ತೈತೆ. ಆಮೇಲೆ ಅದಕ್ಕಿಂತ ಮುಂದೇನಾರ ಹೇಳ್ಬೇಕಂದ್ರೆ ಪೈಲ್ವಾನ್ ಸಾಹೇಬರು ಆಮೇಲೆ ನಮ್ಮ ಲೈವ್ ಇಂಟರ್ವ್ಯೂ ಮಾಡಲಿಲ್ರ, ಅಣ್ಣ ತಮ್ಮರಂಗೆ ಕಾಣಲಿಲ್ಲ. ಅಣ್ಣ ತಮ್ಮರೇ ಎಲ್ಲರೂ ರೀ. ಹ್ಞೂ ರೀ. ಒಟ್ಟಾರೆ ಏನು ಇನ್ನೊಬ್ರು ಅಬ್ದುಲ್ ಜಬ್ಬಾರ್ ಅವರು ಒಂದು ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು, ಏನು ನಾವು ಟಿಕೆಟ್ ಸಿಗಲಿಲ್ಲ ಅಂತ ಬೇಸರ ಇದೆ, ಆದರೆ ಹೈಕಮಾಂಡ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಅಂದರೆ ಪರೋಕ್ಷವಾಗಿ ನಾವು ಪಕ್ಷಕ್ಕೆ ಹೊಂದಾಣಿಕೆ ಆಗ್ತೀವಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಬಿಡ್ತಾರೆ? ಅದು ಡೆಫಿನೆಟ್ಲಿ ಕರೆಕ್ಟ್ ಸರ್. ಯಾಕಂದರೆ ನೀವು ನೋಡ್ತೀರಿ ಪ್ರತಿ ಎಲೆಕ್ಷನಲ್ಲಿ ಟಿಕೆಟಿನ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ, ಅದರಲ್ಲೇನು ತಪ್ಪಲ್ಲ. ಆದರೆ ಒಂದ್ಸತಿ ಪಕ್ಷ ಏನಾರ ತೀರ್ಮಾನ ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕ್ರಿ ಸರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಏನು ಕಾವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಸಮರ್ಥ ಶಾಮನೂರವರು ಎಲ್ಲಿ SPS ನಗರ ಸೇರಿದಂತೆ ಬಹುತೇಕವಾಗಿ ಏನು ದಾವಣಗೆರೆಯ ಒಂದು ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನೆಲೆ ನಮ್ಮ ಜೊತೆಗೆ ಏನು ಸಮರ್ಥ ಶಾಮನೂರು ಇದ್ದಾರೆ, ಯಾವ ರೀತಿ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ? ಭಾಳ ಚೆನ್ನಾಗ್ರಿ. ನೀವೇ ನಮ್ಮ ಜೊತೆ ಒಂದೆರಡು ಲೋಣಿ ಅಡ್ಡಾಡಿರ. ನೀವು ಚೂರು ಕ್ಯಾಮ್ರಾ ನಮ್ಮನ್ನಷ್ಟೇ ಅಲ್ಲ, ಚೂರು ಕ್ಯಾಮ್ರಾ ಸುತ್ತಿಸ್ರಿ, ಎಲ್ಲರೂ ಕಾಣ್ತಾರೆ ನಿಮಗೆ. ನಾವು ಬಂದಾಗ ಎಲ್ಲರೂ ಹೊರಗೆ ಬರ್ತಿದ್ದಾರೆ, ಅವ್ರ ಬೇಡಿಕೆಗಳು ಮುಂದಿಡ್ತಿದ್ದಾರೆ, ಆಮೇಲೆ ಕೆಲಸಗಳು ಆಗ್ತವೆ ಅಂತ ವಿಶ್ವಾಸ ಐತ್ರಿ. ಒಟ್ಟಾರೆಯಾಗಿ ಭಾಳ ಜನ ಏನು ನಿಮ್ಮ ಪಕ್ಷದವರೇ ಭಾಳ ಜನ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಏನು ಕ್ಯಾಲ್ಕುಲೇಷನ್ ಅದಿದೆ? ಇದು ಪ್ರತಿ ಎಲೆಕ್ಷನ್ ನೀವು ನೋಡಿರ, ಎಲ್ಲರಿಗೂ ಗೊತ್ತು ಯಾರ್ದು ಏನು ಕ್ಯಾಲ್ಕುಲೇಷನ್ ಇರ್ತೈತೆ. ಆಮೇಲೆ ಅದಕ್ಕಿಂತ ಮುಂದೇನಾರ ಹೇಳ್ಬೇಕಂದ್ರೆ ಪೈಲ್ವಾನ್ ಸಾಹೇಬರು ಆಮೇಲೆ ನಮ್ಮ ಲೈವ್ ಇಂಟರ್ವ್ಯೂ ಮಾಡಲಿಲ್ರ, ಅಣ್ಣ ತಮ್ಮರಂಗೆ ಕಾಣಲಿಲ್ಲ. ಅಣ್ಣ ತಮ್ಮರೇ ಎಲ್ಲರೂ ರೀ. ಹ್ಞೂ ರೀ. ಒಟ್ಟಾರೆ ಏನು ಇನ್ನೊಬ್ರು ಅಬ್ದುಲ್ ಜಬ್ಬಾರ್ ಅವರು ಒಂದು ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು, ಏನು ನಾವು ಟಿಕೆಟ್ ಸಿಗಲಿಲ್ಲ ಅಂತ ಬೇಸರ ಇದೆ, ಆದರೆ ಹೈಕಮಾಂಡ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಅಂದರೆ ಪರೋಕ್ಷವಾಗಿ ನಾವು ಪಕ್ಷಕ್ಕೆ ಹೊಂದಾಣಿಕೆ ಆಗ್ತೀವಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಬಿಡ್ತಾರೆ? ಅದು ಡೆಫಿನೆಟ್ಲಿ ಕರೆಕ್ಟ್ ಸರ್. ಯಾಕಂದರೆ ನೀವು ನೋಡ್ತೀರಿ ಪ್ರತಿ ಎಲೆಕ್ಷನಲ್ಲಿ ಟಿಕೆಟಿನ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ, ಅದರಲ್ಲೇನು ತಪ್ಪಲ್ಲ. ಆದರೆ ಒಂದ್ಸತಿ ಪಕ್ಷ ಏನಾರ ತೀರ್ಮಾನ ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕ್ರಿ ಸರ್.